Hello friends, welcome to my channel. This is Swati, mathematics teacher. This is my today HSTR study log. So friends, ನಾನು ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪೇಪರ್ 1 2015 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 20 to 25 ಈವನ್ ಅಲ್ಲೇ ಆನ್ಸರ್ ಕೊಟ್ಟಿದ್ದಾರೆ ಆ್ಯಂಡ್ ಆನ್ಸರ್ ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿ ತಗೊಂಡಿರೋ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಓದೋದ್ರಿಂದ ನಮ್ಗೆ ಸ್ವಲ್ಪ ಥಿಯರಿ ಓದ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ, MCQ ಅನ್ನೋ ಥರ ಫೀಲ್ ಬರೋದಿಲ್ಲ. ಸೊ ಇವತ್ತು ನಾನು ತುಂಬ ಕಡಿಮೆನೇ ಓದೋಕ್ಕಾಗಿದ್ದು. ಸಮ್ ಇಶ್ಯೂಸಿಂದ ಬರೀ 1 hour ಮಾತ್ರ ಸ್ಟಡಿ ಮಾಡೋಕ್ಕಾಯಿತು. ಸೊ ಅದನ್ನಷ್ಟೇ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಪೇಪರ್ 1 ತುಂಬ ಕಾನ್ಸಂಟ್ರೇಟ್ ಮಾಡಿ ಓದ್ತಾದ್ರಿಂದ ಆಲ್ರೆಡಿ ನಾನು ಅವಾಗವಾಗ ಥಿಯರಿ ಜೊತೆ ನಾವು MCQ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋದರೆ ನಾವೇನು ಓದಿದ್ದೀವಿ ಆ ಟಾಪಿಕ್ ಮೇಲೆ ಜಸ್ಟ್ ಫೋಕಸ್ ಮಾಡ್ತಾ ಹೋದ್ರೂ ನಮಗೊಂದು ಐಡಿಯಾ ಸಿಗುತ್ತೆ. ನಾವು ಓದ್ತಿರೋದು ಕರೆಕ್ಟಾಗಿದೆಯಾ, ಇನ್ನೂ ಯಾವ ಥರ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು ಓದೋದಕ್ಕೆ ಅನ್ನೋದು ಸ್ವಲ್ಪ ನಾಲೆಡ್ಜ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅಂತಲೇ ಒಂದೊಂದು ಟಾಪಿಕ್ ಓದಾದ್ಮೇಲೆ ಆ ಟಾಪಿಕ್ ಮೇಲೆ MCQಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ನೆಕ್ಸ್ಟ್ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮ್ಯಾಥ್ಸಲ್ಲಿ ಇಂಟ್ರೊಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ 10th CBSE ಸ್ಟೇಟ್ ಟೆಕ್ಸ್ಟ್ ಬುಕ್ ಎರಡು ಸೇಮೇ. ಸೊ ಅದರಲ್ಲಿ ಇಂಟ್ರೊಡಕ್ಷನ್ ಆಫ್ ಅಬೌಟ್ ಟ್ರಿಗ್ನೋಮೆಟ್ರಿನ ಸ್ಟಾರ್ಟ್ ಮಾಡಿದೆ. ಸೊ ಟ್ರಿಗ್ನೋಮೆಟ್ರಿ ಮೇಯ್ನಾಗಿ ನಮಗೆ ಫಸ್ಟ್ PUC ಬುಕ್ಕಲ್ಲೂ ಟ್ರಿಗ್ನೋಮೆಟ್ರಿ ಆಲ್ರೆಡಿ ಅದು ಕೂಡ ಸ್ಟಡಿ ಲಾಗ್ ಮಾಡಿ ಹಾಕಿದೆ. ಸೊ ಅದರಲ್ಲಿ ನಮ್ಮ ಮೇಯ್ನಾಗಿರೋ ಫಾರ್ಮುಲಾಗಳಾಗಿರ್ಬೋದು, ಐಡೆಂಟಿಟಿ ಫಾರ್ಮುಲಾಗಳು, ರೇಷಿಯೋ ಟೇಬಲ್ ಆಗಿರ್ಬೋದು, 0 ಡಿಗ್ರಿ 30 ಡಿಗ್ರಿ 45 60 90. ಸೊ ಅದನ್ನೆಲ್ಲ ಯಾವ ಥರ ಓದ್ಕೋಬೇಕು, ಸ್ವಲ್ಪ ಶಾರ್ಟ್ಕಟ್ಟು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಅದು ಯಾವ ಥರ ನೆನ್ಪಿಟ್ಕೋಬೇಕು ರೇಷಿಯೋ ಟೇಬಲ್ನ ಅಂತ, ಬಿಕಾಸ್ ಮಿನಿಮಮ್ 2 questions ಇರುತ್ತೆ ಟ್ರಿಗ್ನೋಮೆಟ್ರಿ ಮೇಲೆ MCQ. ಸೊ 2 to 3 marks ಅಂತಲೇ ಹೇಳ್ಬೋದು. 2 marks ಮಾತ್ರ ಪಕ್ಕ. ಸೊ ಅದರಿಂದ ನಾವು ಅದು ಐಡೆಂಟಿಟಿ ಫಾರ್ಮುಲಾಗಳಾಗಿರ್ಬೋದು, ಟೇಬಲ್ಗಳಾಗಿರ್ಬೋದು, ಮತ್ತು ರೇಷಿಯೋ ಟೇಬಲ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ನೆನ್ಪಿಟ್ಕೋಬೇಕು. ಮತ್ತು ಆ್ಯಂಗಲ್ ಬಿಟ್ವೀನ್ sin θ. ಸೊ ಅದಾದಮೇಲೆ ಮತ್ತೆ ನಾನು ಓದಿದ್ದು ಸಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ಸೊ ಸಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲೂ ಅಷ್ಟೇ. ಸೊ ಹೈಟ್ ಮತ್ತು ಡಿಸ್ಟೆನ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡೋದು, ಹೈಪೋಟೆನಿಯಸ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಆಪೋಸಿಟ್ ಆಗಿರ್ಬೋದು, ಯಾವ ಥರ ಕನ್ಸಿಡರ್ ಮಾಡ್ಕೋಬೇಕು. ಸೊ ಈ ಚಾಪ್ಟ್ರಲ್ಲೂ ಕೂಡ ನಾವು ಮೇಯ್ನಾಗಿ ರೇಷಿಯೋಸ್ ಕಲ್ತಿರಬೇಕು, ಐಡೆಂಟಿಟೀಸ್ನ ಕಲ್ತಿರಬೇಕು. ಇದು ನನ್ನ ಇವತ್ತಿನ ಸ್ಟಡಿ ಲಾಗ್. ಇಷ್ಟ ಆಯಿತು ಅಂದರೆ ಲೈಕ್